ಎಲ್ಲ ಕನ್ನಡ ಮನಸ್ಸುಗಳಿಗೆ ಬೆಳಗಿನ ಶುಭೋದಯ. ಆಲ್ರೆಡಿ ನನಗೆ ನೋಡಿ ಸ್ಟಿಕ್ಕಿ ರೈಸ್ ಅಂದರೆ ಅಂಟನ್ನು ಮತ್ತು ಟೀ ತಂದಿಟ್ಟವ್ರೆ. ಇನ್ನೂ ಬ್ರಷ್ ಮಾಡಿಲ್ಲ. ಎದ್ಬಿಟ್ಟು ಬ್ರಷ್ ಮಾಡಾದಮೇಲೆ ಅದನ್ನ ಟಿಫನ್ ಮಾಡಿಬಿಟ್ಟು ನನಗೇನು ಅನ್ನಿಸ್ತಾಯಿದೆ ಅಂದರೆ ಅಡುಗೆ ಸಾಮಾನೆಲ್ಲ ತಗೊಂಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಕ್ಯಾಂಪಿಂಗ್ ಮಾಡ್ಕೊಂಡು ಒಂದು ದಿವಸ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತಿದೆ. ಸಖತ್ತಾಗಿದೆ ಕೆಳಗೆ ಪ್ಲೇಸ್. ಅದಕ್ಕೆ ಇಲ್ಲಿ ಇವ್ರಿಗೆ ನಿರಂತರವಾಗಿ ನೀರು ಬರುತ್ತೆ. ಹೇಗೆ ಅಂತಂದರೆ ಇದೆಲ್ಲೋ ಒಂದು ಕಡೆಯಿಂದ ದೂರದಿಂದ ನೀರು ಹರಿತಾ ಇರುತ್ತಲ್ಲ, ಅಲ್ಲಿ ಒಂದು ಪೈಪ್ ಸೆಟ್ ಮಾಡಿರ್ತಾರೆ. ಆ ಪೈಪಿಂದ ಇವ್ರಿಗೆ ನಿರಂತರವಾಗಿ ಯಾವಾಗಲೂ ನೀರು ಸುರಿತಾನೇ ಇರುತ್ತೆ ಅವ್ರ ಮನೆ ಹತ್ರ. ಬನ್ನಿ ಸ್ಟಿಕ್ಕಿ ರೈಸ್ ತಿನ್ನುವ. ಮೊದಲನೇ ಒಂದು 2-3ನೇ ಸಲ ಇರ್ಬೋದು ಇದು. 2ನೇ ಸಲ ಅಂಟಿರುತ್ತೆ ಅನ್ನ. ಪಂಚರ್ ಹಾಕೋಣ. ಹಾಂ, ಸ್ಟಾಪ್ ಕ್ಯಾಪ್ಚರ್ ಗೋ ಅವರೇ ಫುಲ್ ಒಂದು ಸಲ. ಹಾಂ, ಹೇಳಿ ಗೋಪ್ರೋ ಸ್ಟಾಪ್ ಕ್ಯಾಪ್ಚರ್. ಮುಳ್ಳು ಸಿಕ್ತು, ಮುಳ್ಳು ನೋಡ್ತವ್ರೆ. ಅದು ಯಾವುದೋ ಕಬ್ಬಿಣದ್ದು. ಅವ್ರ ಕೈಲಿ ಹಿಡ್ಕೊಂಡವ್ರು ನೋಡಿ. ಸ್ನೇಹಿತರೆ, ಇವಾಗ ಏನಂದರೆ ಪ್ಲ್ಯಾನು ನಮ್ಮ ಐಕ್ಳವ್ರಲ್ಲ ಇವ್ರ ಜೊತೆ ಮಾತಾಡ್ಬಿಟ್ಟು ಇವತ್ತು ರಾತ್ರಿ ಕ್ಯಾಂಪಿಂಗು ವಿತ್ ಫಿಶಿಂಗ್. ಸೊ ಇವಾಗ ಮಾರ್ಕೆಟಿಗೆ ತರಕಾರಿ ಹಣ್ಣು ಹಂಪ್ಲು ಹತ್ರ ಹೋಗ್ತಿದ್ದೀವಿ. ಬರೀ ಮಾರ್ಕೆಟು ಇಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರ ಇದೆಯಂತೆ. ಹೇಳೋದೊಂದು ಮರ್ತ್ಬಿಟ್ಟಿದೆ. ಇವರು ಕೂಡ ಎಲ್ಲ ಗಾರೋಗಳ ಥರ ಹಂದಿ ಸಾಕೋರೆ. ಇವ್ರ ಹಂದಿ ಮಾತ್ರ ಸಿಕ್ಕಾಬಟ್ಟೆ ತೋಡ್ತಿದೆ ಗುರು. ಅದ್ರ ಮುಷ್ಣಿ ಮಾತ್ರ ಡಿಫ್ರೆಂಟಾಗಿದೆ. ಹುಯ್ ಚಿಗ ಹುಯ್. हाँ भाई, आपका नाम? मेरा नाम अकबर्ट एम मरक. मरक अंदर और सरनेम अकबर्ट एम मरक अंत. भाई आपका नाम? सिंचु मरक. यस. ಇಲ್ಲಿ ಐಸ್ ಅವೆ. ನಮ್ಮ ಐಕ್ಳಿಗೆ ಐಸ್ ಬೇಕಂತೆ. ನೋಡಿ ಇದೆಲ್ಲ ಕಾಣಿಸಿದವಲ್ಲ, ಇದೆಲ್ಲ ಇವ್ರ ಮಾರ್ಕೆಟ್ ಏರಿಯಾ. ಇವತ್ತೆಲ್ಲ ಅಂಗಡಿಗಳು ಕದಾಕ್ಬಿಟ್ಟವ್ರೆ, ಏನಕ್ಕೋ ಗೊತ್ತಿಲ್ಲ. सो ಏನು ತಗೊಳ್ಳೋದು? ये होता है उधर, इसमें होता है टू स्मॉल. हाँ, टू स्मॉल. ओके, सेलेक्ट गुड वन. ಅಡುಗೆ ಮಾಡೋಕ್ಕೆ ನೀರುಳ್ಳಿ ಮತ್ತು ಎಣ್ಣೆ, ಸಾಸಿವೆ ಕಾಳು ಎಣ್ಣೆ, ಇವು ಮೀನು ಹಿಡಿಯೋವು ಕೊಕ್ಕೆ, ಮೀನು ಹಿಡಿಯೋ ದಾರ, ಇದೆಲ್ಲ ತಗೊಂಡು ಇವ್ರ ಜೊತೆಗೆ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇಟ್ಕೊಳ್ಳಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಊರು ಬಿಡ್ತಿದ್ದೀವಿ. तो सुबह आएगा. ಟೆಂಟ್ ಗಿಂಟೆಲ್ಲ ತಗೊಂಡು ಸ್ಲೀಪಿಂಗ್ ಬ್ಯಾಗ್ ತಗೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆ ಮತ್ತು ವಾಪಸ್ ಬಂದು ಇವಾಗ ಫಿಶಿಂಗ್ ಮತ್ತು ಅಡುಗೆ ಮತ್ತು ಸಾಧ್ಯ ಆದರೆ ಬೆಂಕಿ ಹಾಕ್ಕೊಂಡು ರಾತ್ರಿ ಎಲ್ಲ ಒಳ್ಳೆ ಸಾಂಗ್ ಕೇಳ್ಕೊಂಡು ಪೀಸ್ಫುಲ್ಲಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಬೆಳಗ್ಗೆ ಬಂದು ಪ್ಯಾಕ್ ಮಾಡ್ಕೊಂಡು ಖಾಲಿ ಮಾಡಬೇಕು. ನಿನ್ನೆ ಅಂದ್ಕೊಂಡಿದ್ದೀನಿ, ಇವತ್ತು ಮಾಡ್ತಿದ್ದೀನಿ. ಒಂದು ವಾರ ಅಲ್ಲ, ಒಂದು ತಿಂಗಳು ಇವ್ರ ಜೊತೆಗಿದ್ರು ಇವ್ರನ್ನ ಹೆಸರು ನೆನ್ಪಿಟ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಅವ್ರ ಹೆಸರು ಒಂಥರ ಸಕ್ ಪುಕ್ ಟಕ್ ಅಂತಿರುತ್ತೆ. ಸೊ ಅದನ್ನ ಹೆಸರು ನೆನ್ಪಿಟ್ಕೊಳ್ಳೋದೇ ಕಷ್ಟ. ಮತ್ತದೇ ಲೊಕೇಶನ್ನು अंदर डालते हैं. ओके, इधर जगह अच्छा है? नहीं ना, इधर ये कैंपिंग कर सकते हैं इधर. हाँ, ನೋಡಿ ಇದೆ ನಾವು ಕ್ಯಾಂಪಿಂಗ್ ಮಾಡಬೇಕು ಅಂದ್ಕೊಂಡಿರೋ ಏರಿಯಾ. ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಅವರೇ ಇಲ್ಲಿ. ಅಲ್ಲೂ ಕ್ಯಾಂಪಿಂಗ್ ಮಾಡೋರೆ. ಮತ್ತು ನಾವು ಅಲ್ಲಿ ಮಾಡ್ಬೋದು ಹೋಗಿ. ಎಷ್ಟೊಂದು ಜನ ಅವರೇ ಇಲ್ಲ ಆಲ್ರೆಡಿ. ಹಾಯ್ भाई, हम किधर करेगा? उधर. ಆಲ್ರೆಡಿ ಒಂದಿಷ್ಟು ಜನ ಕ್ಯಾಂಪಿಂಗ್ ಮಾಡೋರೆ. ನಾವು ಬೈ क्या भाई, ए साइड देखो, ए साइड. ಇನ್ನೇ ಬಂದಿದ್ದ ಪ್ಲೇಸ್ಗೆ ಇವನು ಸ್ವಲ್ಪ ಡಿಫ್ರೆಂಟ್ ರೂಟಲ್ಲಿ ಕರ್ಕೊಂಡು ಹೋಗ್ತಾನೆ. ನೀರನ್ನ ನಾವು ಕಾಲನ್ನ ನೀರೊಳಗೆ ಇಕ್ಕಿದ್ದೇನೆ ಹೋಗ್ತಾವನೆ. ಅಪ್ಪ, ಓಕೆ, ಹೊಡಿ 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 ಹೊಡಿ. ಹಾಂ,
ಹಿಡ್ಕೊಳ್ರು ಮರಯ್ಯ. ಐ ಆಮ್ ಸ್ಪೀಕಿಂಗ್ ಕನ್ನಡ. So I am from Karnataka. You cannot understand the language. I said just please hold it. Oh, you guys are just having vibe. Yeah. Oh, nice. I'm fishing. So I'll pitch my tent this side. Okay. Thanks. ಸೊ ಇವರು ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾರಂತೆ. ಇವ್ರದ್ದು ಒಂದು MH100 ಇದು ಡಿಕಾಥ್ಲಾನ್ ಟೆಂಟು. ನನ್ನ ಹತ್ರ ಅದು ಬ್ಲ್ಯಾಕ್ ಆ್ಯಂಡ್ ಫ್ರೆಶ್. ಸೊ ಅವರು ಫಿಶಿಂಗಿಗೆ ಎಲ್ಲ ಟ್ರೈ ಮಾಡ್ತಾರೆ. ಬಟ್ ಡಿಡ್ ಯು ಕ್ಯಾಚ್ ಫಿಶ್? Not yet. We're just preparing it right now. ಓಕೆ, ಟ್ರೈ ಮಾಡ್ತಾರೆ ಅವರು. ಓಕೆ, ಯಾವುದೋ ನಾಯಿ ನನ್ನ ಮಗಂದು ಸರಿ ಇಲ್ಲ ಗುರು, ಎಲ್ಲರಿಗೂ ಬೊಗಳುತ್ತೆ. ಅಣ್ಣ ಫುಲ್ ಎಕ್ವಿಪ್ಡ್ ಆಗಿ ಬಂದವ್ರೆ ನೋಡಿ. ಬ್ರೋ, ಹೌ ಮಚ್ ಇಟ್ ಕಾಸ್ಟ್? ಅರೌಂಡ್ 5,000? 2,500. ಓಕೆ, 2,500 ರೂಪಾಯಿ ಕಡ್ಡಿ. ಸ್ಟಿಕ್, ಫಿಶಿಂಗ್ ಸ್ಟಿಕ್. ನಮ್ಮದು ಮೈದಾ ಹಿಟ್ಟು. ನಮ್ಮ ಹುಡುಗ ಪಾಪ ಇಲ್ಲಿ ಏನೋ ಟ್ರೈ ಮಾಡ್ತಾನೆ. ಟ್ರೈ ಮಾಡಿಬಿಟ್ಟು ನಂಗೆ ಅಡ್ಜಸ್ಟ್ ಮಾಡಿಕೊಡ್ತಾನೆ. You got Something took a bite of it, but it's stable now. I'll wait for the second hit. ಓಕೆ. ಸೊ ಅದು ಏನೋ ಕಚ್ತಂತೆ. ಕಚ್ಬಿಟ್ಟು ಅದು ಇನ್ನೊಂದು ಸಲ ಜಗ್ಗಿದ್ರೆ ಹೋಗಿ ತಿರುಗ್ತಾರೆ. ಇದನ್ನ ತಿರುಗ್ಬಿಟ್ಟು ಎಳಿತಾರೆ. ನಾನು ತಿರುಗ್ತೀನಿ ಇಸ್ಕೊಂಡು. ಓಕೆ, ಇಷ್ಟ ಗುರು. ಓಕೆ, ದೆನ್ ನೋಡೋಣ, ನಮಗೇನಾದ್ರು ಸಿಕ್ಕರು ಸಿಗ್ಬೋದು. ನಾನು ದೊಡ್ಡದಾಗಿ ಮಾಡಿದೆ, ಅಷ್ಟೊಂದು ತಿನ್ನಲ್ಲ. ಸಣ್ಣದಾಗಿ ಹಾಕು ಅಂತ ಸಣ್ಣದಾಗಿ ಹಾಕ್ತವ್ರೆ. ಓಕೆ, ನೋಡಿ ನನ್ನ ಬಗ್ಗೆ ಹೇಳ್ಕೊಂಡು ನಗ್ತವ್ರೆ. ಓಕೆ, ಇಡ್ಕ. ಹಾಂ, ಹಾಕೋದೇನೋ ಹಾಕಿದ್ದೀನಿ. ನನಗನ್ಸುತ್ತೆ ಸತ್ರು ನನಗೆ ಮೀನು ಸಿಗಲ್ಲ ಅಂತ. ಯಾಕಂದರೆ ಮೀನು ಹಿಡಿಯೋರ ಲಕ್ಷಣನೇ ಇದಲ್ಲ. ಇವ್ರು ಎಳಿತಾರೆ, ಇವ್ರನ್ನ ಎಳಿ ಬೈ ಎಳಿ. ಯು ಹ್ಯಾಡ್ ಅ ಬೈ ಇಟ್? I think so. ಓಕೆ. I can kill something. No. No. I have one small one. Small one? Yeah. Okay. You don't see that? See? Yes, Okay. yes. Oh. Here, show it here, please. Okay. ನೋಡಿ, ಅಣ್ಣ ಒಂದು ಮೀನು ಹಿಡಿದ್ರು. ಅದು ಓಕೆ. ನಂದು 5 ನಿಮಿಷ ಸತ್ತೋಗ್ಬಿಡುತ್ತೆ ಅದು ಮೀನು. ನಮ್ಮದು ನಸೀಬ್ ನೋಡುವ. ನಮ್ಮ ಮೈದಾ ಟ್ರೈ ಮಾಡ್ತಾನೆ, ಬೀಳ್ಬೋದಾ? ಪಾಪ ಬಾಯಿ ತರ್ಕೊಂಡು ನೋಡ್ತಾನೆ. Nothing is there. I'm just replacing it again. Okay. I will just throw it somewhere else again. ಓಕೆ, ಅವ್ರು ನೋಡ್ಬಿಟ್ಟು ಮತ್ತೆ ಅದನ್ನ ಹಾಕ್ತಾರೆ. ಏನೂ ಇಲ್ಲ ಅಂತ ಹೇಳ್ತವ್ರೆ. ಏನೂ ಇಲ್ಲ ಅಲ್ಲಿ. Can I throw it once? Do you know how to? No, you just have to guide me. Okay. You open this one, okay? Okay. And you hold this like this. Take this. And after swing it, you release. You release hand. Okay. Yeah. See, I will just show you. I've opened it more. I'm holding it in this thread in my hand. Yeah. And I'll do this and I'll just release it like that. Okay. Yeah. I'll try. I want to try. ನಾವು ಈಗ ಈ ಥರದ್ದೊಂದು ಕಡ್ಡಿಲಿ ಟ್ರೈ ಮಾಡುವ. ಏನು ತೋರಿಸ್ತಾರೆ? Open it. Hold the thread. Hold the thread. Okay. Now swing and release your hand at the same time. Okay. No, not that far. Okay. Now okay. Just swing it.
Okay. Okay. So I'll try one second, okay? But let me reel it up for you, or else it will get tangled. ಹಾಂ, ಅದು ಇಲ್ಲೇ ಬಿದ್ದುಬಿಡ್ತು, ಇಲ್ಲೇ ಬಿತ್ತೋದು. ಬರಲಿ, ಟ್ರೈ ಮಾಡ್ತೀನಿ, ಅಲ್ಲಿಗೆ ಹೊಸಿತೀನಿ ಸರ. ಓಕೆ, ಮತ್ತೊಂದು ಸಲ ಟ್ರೈ ಮಾಡ್ತೀನಿ, ಇದೇ ಲಾಸ್ಟ್ ಟೈಮು, ಇನ್ಮೇಲೆ ಟ್ರೈ ಮಾಡಲ್ಲ. ಮತ್ತೇನಾದ್ರು ಹೆಚ್ಚು ಕಮ್ಮಿ ಆದರೆ ಕಷ್ಟ. Open that. Yeah. Follow the thread. Yeah. Okay. Okay, you got Okay. somewhere at least. ಅಲ್ಲಿಗೆ ಬಿತ್ತು ಅಟ್ಲೀಸ್ಟ್. ಓಕೆ, ನೋ ಐ ಗೆಟ್ ಐಡಿಯಾ, Basic idea, mo? ಬೇಸಿಕ್ ಐಡಿಯಾ ಹೌ ಐ ಹ್ಯಾವ್ ಟು. ನೋಡಿ, ಎಳಿತಾ ಇದೆ. ಯು ಗಾಟ್ ಇಟ್ ಬ್ರೋ, ಯು ಗಾಟ್ ಇಟ್. Okay, I got it. ಸೊ ಅವ್ರೊಂದು ದೊಡ್ಡ ಮೀನು ಹಿಡಿದ್ರು ಅನ್ಕೋತೀನಿ. ನೋಡಿ, ಇಲ್ಲೆಲ್ಲ ಇದೆಲ್ಲ ಇದು ಬಿಳಿದು. ಈಗ ಎತ್ಕೊತಾರೆ ತಡ್ರಿ, ಎತ್ಕೊಂಡು ಎಳಿತಾರೆ. Let me see. I didn't get any. ಯು ಡಿಡ್ಂಟ್ ಗೆಟ್? Yeah, they were just starting to bite. Oh, no. Did you make it again? ಓಕೆ. But then, can you pass me that maida atta? ಸೊ ಬನ್ನಿ ಸ್ನಾನ ಮಾಡೋಕೋಣ. ಅಡುಗೆ ಮಾಡೋಕ್ಕೆ ತರಕಾರಿ ಎಷ್ಟಿದ್ದೀನಿ, ಏನು ಮಾಡ್ತೀನಿ ಅಂತ ಹೇಳಲ್ಲ, ಕೊನೆವರೆಗೂ ನೋಡಿ. ಮಾತ್ರ ಸಖತ್ತಾಗಿ ಮಾಡ್ತೀನಿ, ನೆಕ್ಸ್ಟ್ ಲೆವೆಲ್, ಫುಲ್ಲು ಟೇಸ್ಟಿಯಾಗಿ ಮಾಡ್ತೀನಿ. ಇವ್ನು ತಿಂದು ಕಳೆದೋಗ್ಬಿಡ್ಬೇಕು, ತಿಂದುಬಿಟ್ಟು ಇವ್ನು ನಮ್ಮೂರಿಗೆ ಬರ್ತೀನಿ ಅನ್ಬೇಕು. ಬೈ ನಿಮ್ಮೂರಿಗೆ ಬರ್ತೀನಿ, ಕರ್ಕೊಂಡೋಗು ಬೈ, ತಿನ್ನಕ್ಕೆ ಮಾಡ್ಕೊಂಡು ಹೋಗಿ ಅದು. ನಾನು ಈ ಈರುಳ್ಳಿಗೆ ಸಿಪ್ಪೆಯಲ್ಲಿದ್ದರೆ ಚೆನ್ನಾಗಿತ್ತು ಗುರು, ಹಂಗೆ ಹಾಕ್ಬಿಡ್ಬೋದಿತ್ತು. ಸಿಪ್ಪೆ ಇರೋದಕ್ಕೆ ಸ್ವಲ್ಪ ಸಿಪ್ಪೆ ತೆಗಿಬೇಕಾದ ಪರಿಸ್ಥಿತಿ. ಆಲ್ರೆಡಿ ಕಣ್ಣಾಗ ನೀರು ಬರ್ತಿದೆ, ಕಣ್ಣೀರಿದ್ದಾರೆ. ಇವಾಗ ನನ್ನ ಕೈಯಲ್ಲಿ ಇರೋದು ಏನಿರ್ಬೋದು ಅಂತ ಗೆಸ್ ಮಾಡೋದಕ್ಕೂ ಮುಂಚೆ ನಾನು ಹೇಳ್ಬಿಡ್ತೀನಿ. ಇದು ಹೆಸರು ಕಾಳು ಬೇರೆ ತೆಗಿತಾ ಇದ್ದೀನಿ, ಈರುಳ್ಳಿ ಬೇರೆ ತೆಗಿತಾ ಇದ್ದೀನಿ, ಮೆಣಸಿನ್ಕಾಯಿ ಬೇರೆ ತೆಗಿತಾ ಇದ್ದೀನಿ. ಏನು ಮಾಡ್ತಾ ಇರ್ಬೋದು ಅಂತ ಗೆಸ್ ಮಾಡಿ. ಬಸ್ ಚೆನ್ನಾಗಿ ಫಸ್ಟು ನಾವು ತೊಳೆದ್ಬೋಣ ಹೆಸರು ಕಾಳನ್ನ. ಯಾಕಂದರೆ ಪೌಡ್ರ್ ಹಾಕಿಟ್ಟಿರ್ತಾರೆ, ನಮ್ಮಮ್ಮ ಯಾವಾಗಲೂ ತೊಳಿ ಅಂತ ಇರುತ್ತೆ. ಚಡ ಅಂತ ಸಿಡಿತಿದೆ. ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಇದಕ್ಕೆ. ನೋಡಿ, ಇದು ಚಿಕನ್ ಕರ್ರಿ ಮಸಾಲ. ಎಲ್ಲಿಯ ಮಸಾಲ, ಎಲ್ಲಿಯ ಚಿಕನ್ ಕರ್ರಿ, ಮತ್ತು ಎಲ್ಲಿ ಇದ್ಯಾವುದೋ ಹೆಸ್ರು ಕಾಳು. ತಲೆ ಕೆಟ್ಟಿರ್ಬೋದು ಆಲ್ರೆಡಿ ಪಕ್ಕದಾಗಿರೋ ಹುಡುಗನಿಗೆ, ಒಂದು ಚಿಕನ್ ಕರಿ ಹಾಕಿ ಏನು ಮಾಡ್ತಾನೆ ಅಂತ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೋಣ. ಇವಾಗ ನೀರು ಹಾಕ್ಬಿಟ್ಟು ನಮ್ಮ ಹೆಸ್ರು ಕಾಳು ಇದಾವಲ್ಲ, ಹೆಸ್ರು ಕಾಳನ್ನು ಅದರೊಳಗೆ ಹಾಕ್ಬಿಡೋಣ. ನೋಡಿ, ಇವೇ ಹೆಸ್ರು ಕಾಳು. ಚೆನ್ನಾಗಿ ಹೆಸ್ರು ಕಾಳು ಕುದಿಲಿ ಇವಾಗ. ಚಲ್ತಾ ಇದೆ, ಯಾಕಂದರೆ ಅವು ಸ್ವಲ್ಪ ಜಾಸ್ತಿ ಬೇಯಬೇಕಲ್ಲ, ದಾಲ್ ಕಿಚಡಿ ಆಗ್ಬೇಕಲ್ವ, ಅದಕ್ಕೆ. ನಾನು ಈ ಬಿರಿಯಾನಿ ಮಸಾಲ ಮೊದಲೇ ಹಾಕ್ಬೇಕಿತ್ತು, ಬಟ್ ಅವಾಗಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಹಾಕ್ತಿದ್ದೀನಿ. ಜಾಸ್ತಿ ಆಯ್ತಲ್ಲ, ಏನಾಗುತ್ತೆ ಏನೋ ಇನ್ನು ಮಸಾಲ. ಪಾಪ ಈ ಹುಡುಗನ ಕೈ ಮಸಾಲ ತಿನ್ನೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಇಲ್ಲಿರೋ ನಿಂಬೆಹಣ್ಣು, ಇದೇನು ಗಜ್ಜ ನಿಂಬೆನೋ ಯಾವ ನಿಂಬೆನೋ ಗೊತ್ತಿಲ್ಲ. ಒಂದು ನಿಂಬೆಹಣ್ಣು ಫುಲ್ ಹಿಂಡ್ಬಿಡ್ತೀನಿ. ಅಕ್ಕಿನೂ ಹಾಕ್ಬೋಣ. ಅಕ್ಕಿ ಹಾಕಿ ಒಂದು 10 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ಇವಾಗ ಉಪ್ಪು ಹಾಕೋದು ಮರಿಬಾರ್ದು ಗುರು, ಉಪ್ಪು ಹಾಕಿಲ್ಲ. ಯಾ ಬ್ರೋ, ಗುಡ್ ನೈಟ್. ಯಾ ಸ್ವಲ್ಪ ಆಗಿದೆ ಆಲ್ಮೋಸ್ಟು.
ನೀರು ಹೋಗೋವರೆಗೂ ಕಡಿಮೆ ನೀರಲ್ಲಿ ಬೇಯಿಸ್ಬೇಕು. ಸೊ ಅಣ್ಣ ಇವಾಗ ಟೇಸ್ಟ್ ಬಗ್ಗೆ ಹೇಳ್ಬೇಕು ಬ್ರೋ. ಸೇ ಸಮಥಿಂಗ್ ಅಬೌಟ್ ದ ಟೇಸ್ಟ್. ಹೌ ಟೇಸ್ಟ್ ಅಚ್ಚಾ ನೈ? ಅಣ್ಣ ಹೇಳ್ದ ರಾಗ. ಯಾ ಸೇ बहुत टेस्टी. ये बहुत टेस्टी है सब्जी तो. सब्जी नहीं वो खाना है. खाना दाल खिचड़ी. खाना ये दाल खिचड़ी बहुत टेस्टी है. हाँ. ಓರ್ಡೋ ಮಾಡ್ತಾನೆ ನಮ್ಮ ಹುಡುಗ. ಚೆನ್ನಾಗಿದೆ ಅಂತ ಹೇಳಿನೇ ಎಲ್ಲ ವೇಸ್ಟ್ ಮಾಡಿಬಿಟ್ಟ, ತಿನ್ನಲಿಲ್ಲ. ಅವನಿಗೆ ಇಲ್ಲೊಂದು ಅವಾಗಲೇ ಪಕ್ಕದಲ್ಲಿ ಕ್ಯಾಂಪ್ ಮಾಡಿದ್ರಲ್ಲ, ಅವರೊಂದು ಕಪ್ಪು ಮ್ಯಾಗಿ ಕೊಟ್ಟವ್ರೆ. ಇದರೊಳಗೆ ಬಿಸಿನೀರು ಹಾಕಿದ್ರೆ ನೂಡಲ್ಸ್ ಆಗ್ಬಿಡುತ್ತಂತೆ. ಅದಕ್ಕೆ ಬಿಸಿನೀರು ಕಾಯಿಸ್ತಿದ್ದೀನಿ, ಹೊಟ್ಟೆ ಹಸ್ಕೊಂಡು ಮಲ್ಕೊಳ್ಳೋದು ಬೇಡ ಅಂತ. ಪಕ್ಕಡು ಬಿಸಿನೀರು ರೆಡಿ ಆಯಿತು. ಪಕ್ಕಡೋಸ್ಕೊ. ಹಾಂ ಏ ಹಂಗಲ್ಲ ರೀ, ಹಂಗಲ್ಲ ಅದು ಹಿಡ್ಕ. ಇನ್ನು ನೀರು ಕೆಳಗಿಡು. इसमें क्या करना है, गर्म पानी इसके अंदर डाल के 5 मिनट रुक के उसको खाना है. ಅಷ್ಟು ದೂರದಲ್ಲಿ ಒಂದು ಚುಕ್ಕಿ ಕಾಣಿಸ್ತಿದೆ, ಬೆಟ್ಟದ ಮೇಲೆ ಯಾವುದೋ ಮನೆ. ಸೊ ಇವತ್ತು ರಾತ್ರಿ ಏನೂ ಕಾಣಿಸ್ತಲ್ಲ ಅಂದರೆ ಫುಲ್ಲು ಲೈಟ್ ಆಫ್ ಮಾಡಿದ್ದೀನಿ. ಬೆಳಗ್ಗೆ ಸಿಗೋಣ ಗಾಯ್ಸ್. ಹಂಗೆ ಇಲ್ಲಿ ಸುತ್ತಮುತ್ತ ನಡೀತಾ ಇರೋ ಸೌಂಡ್ ಮಾತ್ರ ಕೇಳ್ತದೆ, ಕೇಳಿಸ್ಕೊಳ್ಳಿ. ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಮೈ ತುಂಬ ನಗುವೆ ಚಂದ ನೋಡೋ ಗೋವಿಂದ. ರಾತ್ರಿಲಿ ಕಾಣೋ ಚಂದ್ರ ಹಗಲಲ್ಲೂ ಕಾಣೆಯಾದ, ಗುಟ್ಟಾಗಿ ಇವಳ ಕೆನ್ನೆಲ್ ಬಚ್ಚಿ ಕೂತ್ಕೊಂಡ. ಹುಣ್ಣಿಮೆ ಹುಟ್ಟೋದೆ ಇವಳ ಕಣ್ಣಲ್ಲೇ, ಬೀಸಿದೆ ತಂಗಾಳಿ ಹೋದಲ್ಲೇ. ಸುಮ್ಮನೆ ಕುಣಿಯುತ್ತಾಳೆ ನಿಂತಲ್ಲೇ, ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಗುರುವಾರ ಸಂಜೆ ನಾ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ.